ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 31ನೇ ಕಂತು ಹಾಗೂ 30ನೇ ಕಂತಿನ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ 2 ತಿಂಗಳಿಂದನೂ ಸಹ ಗೃಹಲಕ್ಷ್ಮಿ ಹಣ ಸಾಕಷ್ಟು ಮಹಿಳೆಯರಿಗೆ ಕ್ರೆಡಿಟ್ ಆಗಿರಲಿಲ್ಲ. ಅವ್ರಿಗೋಸ್ಕರ ತುಂಬಾನೇ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸರ್ಕಾರದಿಂದ. 31 ಹಾಗೂ 30ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆಯನ್ನ ಮಾಡಿದ್ದೀವಿ. ನಿಮ್ಮ ಖಾತೆಗಳಿಗೆ ಬರಬೇಕು ಅಂದ್ರೆ ಇನ್ನೂ ಕೂಡ 4 ರಿಂದ 5 ದಿನ ತಗೊಳ್ಳುತ್ತೆ. ಮೇ 23 ನಾವು ಎಲ್ಲರ ಖಾತೆಗೂ ಕೂಡ ರಿಲೀಸ್ ಅನ್ನ ಮಾಡಿದೀವಿ ಅಂತ ಅಪ್ಡೇಟ್ ಗಳನ್ನ ತಿಳಿಸ್ಕೊಟ್ಟಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣವು ಕೂಡ ಸಾಕಷ್ಟು ಜನರ ಖಾತೆಗಳಿಗೆ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಅದೇ ರೀತಿ ಆಸ್ ಇಟ್ ಈಸ್ ಅಕೌಂಟ್ಗೆ ಅಮೌಂಟ್ ಬರ್ತಾ ಇದ್ದಂಗೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಹಾಗೆ ಕೆಲವೊಂದಷ್ಟು ಜನಕ್ಕೆ ಅಕೌಂಟ್ಗೆ ಇನ್ನೂ ಕೂಡ ಅಮೌಂಟ್ ಬಂದಿರಲಿಲ್ಲ ಸ್ನೇಹಿತರೆ. ಹಾಗೆ ಒಂದು ಅಪ್ಡೇಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಒಂದು ಬಿಗ್ ಅಪ್ಡೇಟ್ ಓಡ್ತಾ ಇದೆ ಸ್ನೇಹಿತರೆ. 30ನೇ ಕಂತಿನ ಹಣ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗ್ತಾ ಇದ್ದಂಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಗೃಹಲಕ್ಷ್ಮಿ ಹಣವನ್ನ ಪಡೆಯುವವರು ಇನ್ಮೇಲಿಂದ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ರು. 1 ಟೈಮ್ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದ್ರು ಸ್ನೇಹಿತರೆ. ಹಾಗೆ ಅದನ್ನ ಎಲ್ಲಿ ಮಾಡಬೇಕು ಅಂತಾನೂ ಕೂಡ ಸರಿಯಾಗಿ ಮಾಹಿತಿಯನ್ನ ಕೊಡ್ಲಿಲ್ಲ. ಸಿಂಧು ಹಾಗೆ ನಿಯರ್ ಬೈ ಇರುವಂತಹ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅನ್ನ 1 ಟೈಮ್ ರಿಜಿಸ್ಟರ್ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ಮಾಹಿತಿಯನ್ನ ಕೊಟ್ಟರು. ಹಾಗೆ ಯಾವಾಗ್ಲಿಂದ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ಲಿಲ್ಲ ಸ್ನೇಹಿತರೆ. 31ನೇ ಕಂತು ಹಾಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. 31ನೇ ಕಂತಿಗೆ ಕೊಡ್ಬೇಕಾ ನಾವು ಬಯೋಮೆಟ್ರಿಕ್ ಅಂತ. ಹಾಗೆ ಬಯೋಮೆಟ್ರಿಕ್ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಇವಾಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸ್ನೇಹಿತರೆ 31ನೇ ಕಂತಿಗೆ ಏನು ಬಯೋಮೆಟ್ರಿಕ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಗೆ ಆಸ್ ಇಟ್ ಈಸ್ ಯಾವ ರೀತಿ ಅಮೌಂಟ್ ಬರ್ತಾ ಇತ್ತು ಅದೇ ರೀತಿಯಾಗಿ ಅಮೌಂಟ್ ಬರುತ್ತೆ. 32ನೇ ಕಂತಿಗೆ ಏನಾದರೂ ಈ ರೀತಿಯಾದಂಥ ರೂಲ್ಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ರಿಸೈನ್ ಅನ್ನ ಮಾಡಿದ್ದಾರೆ ಅವರ ಪದವಿಯಿಂದ. ಹಾಗೆ ನೀವು ಕನ್ಫ್ಯೂಸ್ ಆಗ್ಬೋದು, ಏನು ಗೃಹಲಕ್ಷ್ಮಿ ಹಣ ಇನ್ಮೇಲಿಂದ ಬರಲ್ವಾ ಅಂತ. ಇಲ್ಲ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷನೇ ಮುಂದೆನೂ ಕೂಡ ಕರ್ನಾಟಕವನ್ನ ಆಡಳಿತವನ್ನ ಮಾಡೋ ಕಾರಣದಿಂದ ಗ್ಯಾರಂಟಿಗಳು ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಆಗ್ತಾರೆ ಅಂತ ಸ್ವಲ್ಪ ಅಪ್ಡೇಟ್ಸ್ಗಳು ಸಿಗ್ತವೆ ಸ್ನೇಹಿತರೆ. ಯಾರೇ ಬಂದರೂ ಸಹ ಈ ಗ್ಯಾರಂಟಿಗಳಂತೂ ನಿಲ್ಲಲ್ಲ ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ಅಮೌಂಟು ಬರ್ತಾನೆ ಹೋಗುತ್ತೆ. ಅದೇ ರೀತಿ ಬಯೋಮೆಟ್ರಿಕ್ ಕಂಪಲ್ಸರಿ ಆಗಿ ಮಾಡ್ತಾರೆ ಸ್ನೇಹಿತರೆ. ಇವಾಗ ಸ್ವಲ್ಪ ರಿಸೈನು ಅದು ಇದು ಮಾತುಕತೆ ಎಲ್ಲ ನಡೀತಾ ಇದೆ ಸರ್ಕಾರದಲ್ಲಿ. ಅಲ್ಲಿಗೆ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಂತೂ ಬಯೋಮೆಟ್ರಿಕ್ ಅಂತೂ ಕಂಪಲ್ಸರಿ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ 2.5 ಲಕ್ಷಕ್ಕಿಂತಲೂ ಅಧಿಕವಾದ ಮಹಿಳೆಯರು ಮರಣವನ್ನ ಹೊಂದಿರುವಂತಹ ಮಹಿಳೆಯರ ಖಾತೆಗೂ ಕೂಡ ಹಣ ಹೋಗ್ತಾ ಇತ್ತು. ಈ ಒಂದು ವಿಷಯವನ್ನ ಸರ್ಕಾರ ತಿಳ್ಕೊಂಡು ಇನ್ಮೇಲಿಂದ 1 ಟೈಮ್ ಬಯೋಮೆಟ್ರಿಕ್ ಅಂದ್ರೆ 1 ವರ್ಷಕ್ಕಾದ್ರೂ ಒಂದ್ಸಲ ಆದ್ರೂ ಬಯೋಮೆಟ್ರಿಕ್ ಅನ್ನ ಇಡಬೇಕು. ಆ ರೀತಿಯಾಗಿ ಒಂದು ಅಪ್ಡೇಟ್ ಅನ್ನ ತರುವಂತ ಸಾಧ್ಯತೆ ಇದೆ ಸ್ನೇಹಿತರೆ, ನೋಡಬೇಕು. ಹಾಗೆ ನಿಮ್ಮ ಖಾತೆಗಳಿಗೆ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿದೆಯಾ, ಯಾವ್ಯಾವ ಊರಲ್ಲಿ ಕ್ರೆಡಿಟ್ ಆಗಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಇದೇ ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.